ಮಾತಾಡೋಕ್ಕೂ ಲಾಯಕ್ಕಿಲ್ಲ ಅವನೋಗಿ ವಿಗ್ಗಂತೆ ಅವನು. ದರ್ಶನ್ ಅವರು ಇದ್ರ ಬಗ್ಗೆ ಮಾತಾಡ್ಬೇಕಂತ ಅನ್ಸಲ್ಲ, ಅವ್ರದ್ದೇನು ತಪ್ಪೇ ಇಲ್ವಲ್ಲ. ನಮ್ಮ ಬಾಸ್ ಬಗ್ಗೆ ಮಾತಾಡಕ್ ಲಾಯಕ್ಕಿಲ್ದಿರೋರೆಲ್ಲ ಬಿಗ್ ಬಗ್ಗೆ ಮಾತಾಡ್ತಾರೆ. ಅವ್ರು ಕೂದಲು ಕಿತ್ಕೊಳಕ್ ಆಗಲ್ಲ ಬ್ರೋ. ಅವರು ಸುಮ್ಮನೆ ಡಿ ಬಾಸ್ ಹೆಸರು ಇಟ್ಕೊಂಡು ಏನಕ್ಕೆ ಅವ್ರು ಹೇಳ್ಬೇಕು, ಇದ್ರೆ ಅವ್ರು ಇದ್ರಲ್ಲೇ ಹೇಳ್ಬೇಕು, ಡಿ ಬಾಸ್ ಅಲ್ಲಿ ಹೇಳ್ಬಾರ್ದಿತ್ತು ಅಂತ ಅನ್ಕೊಂತೀನಿ. ಸ್ವಲ್ಪ ಜನ ಇದ್ದಾರೆ ಅವ್ರು ಆಗದೆ ಇರೋರು. 1000 ಜನ ಬರ್ತಾರೆ, 1000 ಜನ ಹೋಯ್ತಾರೆ. ನೀವು ಮುಂದೆ ನಡೀತಾರಿ ಬಸ್. ವೀಕ್ಷಕರೇ ನಮಸ್ಕಾರ, ಇನ್ಸೈಡರ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ. ನಾನು ರಾಮ್ ಚೇತನ್. ವೀಕ್ಷಕರೇ, ಇತ್ತೀಚಿನ ಬೆಳವಣಿಗೆ ನೋಡಿದರೆ ರಮ್ಯಾ ಅವರಿಗೆ ಕಮೆಂಟ್ ಹಾಕಿ ಸಿಕ್ಕಾಪಟ್ಟೆ ಜನ ಉಗಿಸ್ಕೊಂಡಿದ್ದು ಅಷ್ಟೇ ಅಲ್ಲ, ಪೊಲೀಸ್ ಕಂಪ್ಲೇಂಟ್ ಕೂಡ ಆಯಿತು. ಇದರಿಂದ ಯಾರಿಗೆಲ್ಲ ಅನುಕೂಲ ಆಯಿತು, ಯಾರಿಗೆಲ್ಲ ಅನುಕೂಲ ಆಗಲಿಲ್ಲ ಅನ್ನೋದು ನಮ್ಗೆ ಇನ್ನೂ ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ. ಪಬ್ಲಿಕ್ಕು ಇದ್ರ ಬಗ್ಗೆ ಏನು ಹೇಳ್ತಾರೆ, ಅವರಿಗೆ ರಮ್ಯಾ ಅವರು ಮಾಡಿದ್ದು ಸರಿನಾ ತಪ್ಪಾ ಅನ್ನೋದ್ರ ಬಗ್ಗೆ ಇವತ್ತು ಪಬ್ಲಿಕ್ ಹತ್ರನೇ ಕೇಳೋಣ ಬನ್ನಿ. ಇವತ್ತು ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲ ನೀವು, ಕಾಲೇಜ್ ಸ್ಟೂಡೆಂಟ್ಸ್ಗಳು ಸಿಕ್ಕಿದ್ದಾರೆ. ದರ್ಶನ್ ಅಭಿಮಾನಿ ಬೇರೆ ಅವರು. ಅವರೇನು ಈ ಘಟನೆ ಬಗ್ಗೆ ಅವ್ರೇನು ಹೇಳ್ತಾರೆ ಕೇಳೋಣ. ಬ್ರೋ, ಏನಂದರೆ ದರ್ಶನ್ ಅಭಿಮಾನಿಗಳು ಕೆಟ್ಟದಾಗಿ ಕಮೆಂಟ್ ಹಾಕಿದರು. ಇದಕ್ಕೆ ರಮ್ಯಾ ರಿಯಾಕ್ಟ್ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು. ಸೊ ಅವ್ರನ್ನ ಅರೆಸ್ಟ್ ಕೂಡ ಮಾಡಿದರು. ಇದು ಅಂದರೆ ಕೆಟ್ಟ ಕಮೆಂಟ್ ಹಾಕಿದರೆ ಅರೆಸ್ಟ್ ಮಾಡಿ ತಪ್ಪು ಅಂತ ಹೇಳ್ತಿಲ್ಲ, ಆದರೆ ದರ್ಶನ್ ಅಭಿಮಾನಿಗಳು ಅಂತ ಹೇಳಿ ಅರೆಸ್ಟ್ ಮಾಡಿಸಿದ್ದು ಸರಿನಾ ತಪ್ಪು? ಇಲ್ಲ ಬ್ರೋ, ಅಭಿಮಾನಿಗಳು ಅಂತ ಅವ್ರಿಗೆ ಗೊತ್ತಾ? ಯಾರೋ DP ಅಕೌಂಟ್ ಮಾಡಿದ್ರೆ ಇವಾಗ ಡಿ ಬಾಸು ಸುಮ್ಮನೆ ಇದ್ದಾರೆ ಏನು ಬೇಡ ಅಂತ, ಆದ್ರೂ ಅವ್ರನ್ನೇನಕ್ಕೆ ಇದು ಮಾಡ್ತಾರೆ? ಅದು ಇವರು TRPಗೋಸ್ಕರ ಅವ್ರ ಹೆಸರು ಇದು ಮಾಡ್ಕೊಂಡ್ರೆ ಏನು ಮಾಡೋಕ್ಕಾಗುತ್ತೆ ಬ್ರೋ? ಅದಿಲ್ದಿರ ಅವರು ಡಿ ಬಾಸ್ ಅಭಿಮಾನಿಗಳು ಅನ್ನೋಕ್ಕೆ ಬೇಜಾರು. ಸುಮ್ಮನೆ ಇಲ್ದಿರ ಕೆಟ್ಟ ಕಮೆಂಟ್ ಹಾಕೊಂಡು ಹುಡುಗಿರು ಮಾಡಿದ್ರೆ ಯಾರು ಸುಮ್ಮನೆ ಇರ್ತಾರೆ? ಬ್ಯಾಸ್ ಫ್ಯಾನ್ಸ್ ಎಲ್ಲ ಗುರು, ಬ್ಯಾಸ್ ಫ್ಯಾನ್ಸ್ ಆಗಿದ್ರೆ ಒಬ್ಬರಾದ್ರೂ ಹಂಗೆ ಮಾಡಲ್ಲ, ಎಲ್ಲ ಕರೆಕ್ಟಾಗಿದ್ದಾರೆ. ಯಾರಾಗಿರಲಿ ಬಾಸ್ ಫ್ಯಾನ್ಸ್ ಅವರ ಲಾಯಲಿಟಿ ಅದು ಅಷ್ಟೇ. ಮತ್ತು ಇದೊಂದೇನೆಂದರೆ ಪೇಜ್ಗಳು ನೋಡ್ಬೋದು ನೀವು, ಇವಾಗ ಅರೆಸ್ಟ್ ಆಗಿದ್ದಾರಲ್ಲ ಪೇಜ್ಗಳು, ಆ ಪೇಜಲ್ಲೆಲ್ಲ ದರ್ಶನ್ ಫ್ಯಾನ್ಸ್, ಡಿ ಬಾಸ್ ಫ್ಯಾನ್ಸ್ ಆ ಥರ ಪೋಸ್ಟ್ಗಳಿದ್ದಾವೆ. ಸೊ ಅಂಥ ಪೋಸ್ಟಿಂದನೇ ಕಮೆಂಟ್ಗಳು ಹೋಗಿರೋದು. ಸೊ ಇವರು ನಿಜವಾಗ್ಲೂ ದರ್ಶನ್ ಫ್ಯಾನ್ಸಾ ಅಥವಾ ಏನು ಅನ್ನೋದು? ಬ್ರೋ, ದರ್ಶನ್ ಫ್ಯಾನ್ಸ್ ಆಗಿರೋ ಹಂಗೆ ಮಾಡಲ್ಲ ಬ್ರೋ. ಅವ್ರ ಬಗ್ಗೆ ನಮಗೆ ಗೊತ್ತು, ಅವ್ರು ಯಾವತ್ತಿದ್ರು ನಮ್ಮ ಎದೆಯಲ್ಲಿ ಇರ್ತಾರೆ ಬ್ರೋ. ಅದನ್ನು ಹೇಳ್ತಾರೆ, ಅದು ಅವರು ಯಾವುದೋ ಫೇಕ್ ಇದ್ರಲ್ಲಿ ಮಾಡಿದ್ರೆ ಇದಲ್ಲ. ದರ್ಶನ್ ಫ್ಯಾನ್ಸ್ ಆಗಿರೋ ಹಂಗೆ ಮಾಡಲ್ಲ ಬ್ರೋ. ಏನಿದ್ರು ಡೈರೆಕ್ಟ್ ಆಗಬೇಕಂದ್ರೆ ಹೇಳ್ಬಿಡ್ತಾರೆ, ಅದು ದರ್ಶನ್ ಫ್ಯಾನ್ಸ್ ಅಂದರೆ. ಈ ಥರ ಇಂಡೈರೆಕ್ಟ್ ಆಗೆಲ್ಲ ಯಾರು ಏನು ಮಾಡೋಕ್ಕೋಗಲ್ಲ. ಸರಿ, ಓಕೆ. ನೀವು ಚಿತ್ರಪ್ರೇಮಿಯಾಗಿ ರಮ್ಯಾ ಅವ್ರು ಮಾಡಿದ್ದು ಕರೆಕ್ಟ್ ಅಂತೀರಾ, ಏನಂತೀರಾ? ಅಂದರೆ ಒಂದು ಹೆಣ್ಣು ಹುಡುಗಿಗಾಗಿದ್ದು ಅವ್ರು ಮಾಡಿದ್ದು ಕರೆಕ್ಟು, ಆದರೆ ದರ್ಶನ್ ಮೇಲೆ ಹಾಕಿರೋದು ಅದು ತಪ್ಪು ಬ್ರೋ. ಅಂದರೆ ದರ್ಶನ್ನ ಹೆಸರು ಬಳಸ್ಕೋಬಾರ್ದು ಅಂತ ಹೇಳ್ತಿದ್ದೀರಾ? ಅವ್ರದ್ದು ಹೆಸರು ಬಳಸ್ಕೊಬಾರ್ದು, ಅವ್ರದ್ದು ಇದೇ ಇಲ್ಲ ಬ್ರೋ. ಆದ್ರೂ ಏನಕ್ಕೆ ಬ್ರೋ ಮಾಡೋದು ಅವ್ರ ಹೆಸರು? ಅವ್ರಿಗೇನೋ ಇವ್ರಿಗೆ ನ್ಯೂಸ್ ಅವ್ರಿಗೆಲ್ಲ TRP ಬೇಕು ಅಂತ ಅವ್ರ ಹೆಸರು ಇಟ್ಕೊಂಡು ಇದು ಮಾಡ್ಕೊತಾರೆ. ಅವರು ಯಾರೋ ಫೇಕ್ ಐಡಿಲಿ ದರ್ಶನ್ ಅಭಿಮಾನಿ ಅಂತ ಹಾಕಿದ್ರೆ ದರ್ಶನ್ ಮೇಲೆ ಇದು ಮಾಡ್ಕೊತವ್ರು ಬ್ರೋ. ಇನ್ನೊಂದೇನೆಂದರೆ ದರ್ಶನ್ ಅವ್ರದ್ದು ಎಲ್ಲ ಆರೋಪಗಳು ಇನ್ನೂ ಸಾಬೀತಾಗಿಲ್ಲ. ಆದರೆ ದರ್ಶನ್ ಅವರು ಜೈಲಿಂದ ಹೊರಗೆ ಬಂದಾದಮೇಲೆ ಸಾಕಷ್ಟು ಬದಲಾವಣೆ ಅವ್ರ ಹತ್ರ ಕಾಣಿಸ್ತಿದೆ. ಟೆಂಪಲ್ ರನ್ನಿಂಗ್ ಅದೆಲ್ಲ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲ ಬ್ರೋ, ಅವ್ರ ಪಾಡಿಗಿದ್ದಾರೆ, ಆರಾಮಾಗಿದ್ದಾರೆ. ಇವಾಗ ಏನೋ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಇದ್ದಾರೆ, ಜಾಮೀನು ಸಿಕ್ಕಿಲ್ಲ ಅಂತ ಹೇಳ್ತಾಯಿದ್ರು, ಅದು ಆರಾಮಾಗಿದ್ದಾರೆ. ಇವಾಗ ಹೆಂಗೋ ಶೂಟಿಂಗ್ ನಡೀತೈತೆ, ಅವ್ರ ಪಾಡಿಗೆ ಅವ್ರು ಇದ್ದಾರೆ. ಅದು ಬಿಟ್ಬಿಟ್ಟು ಇವ್ರಿಗೋಸ್ಕರ ಅವ್ರು ಮೆಸೇಜ್ ಹಾಕೋರು, ಇವ್ರು ಮೆಸೇಜ್ ಹಾಕೋರು ಅಂತ ದರ್ಶನ್ ಬಗ್ಗೆನೇ ಬರ್ತಾವ್ರೆ. ಎಲ್ಲೋದ್ರೂ ಬಾಸ್ ಬಗ್ಗೆನೇ ಬರೋದು ಬ್ರೋ. ಏನು ಮಾಡೋಕ್ಕಾಗುತ್ತೆ ಹೇಳಿ? ಇನ್ನೊಬ್ಬರ ಬಗ್ಗೆ ಕೇಳಲೇಬೇಕು ನಾನು, ಪ್ರಥಮ್, ಒಳ್ಳೆ ಹುಡುಗ ಪ್ರಥಮ್ ಅಂತ. ಅವರು ಒಂದು ಕಡೆ ನ್ಯೂಸ್ ಅವ್ರಿಗೆ ಇದಂತಾರೆ, ಇಲ್ಲ ನ್ಯೂಸ್ ಅವ್ರಿಗೆ ಅದಂತಾರೆ, ಎಲ್ಲ ಬಕೆಟ್ ಹಿಡಿಯೋರು ಬ್ರೋ. ಅವರೆಲ್ಲ ಏನೂ ಮಾಡೋಕ್ಕಾಗಲ್ಲ. ಏನೋ ನಮ್ಮದು ಹೆಸರು ಬೆಳಿಬೇಕು ಅಂತ ಅವ್ರು ಮಾಡ್ತಾರೆ, ಅದೇ ಮುಂದೆ ಬಂದು ಮಾತಾಡೋಕ್ಕಿಲ್ಲ, ಹಿಂದೆ ಮಾತಾಡ್ತಾರೆ ಅಷ್ಟೇ. ದರ್ಶನ್ ಅವರು ಇದಕ್ಕೆ ವಿಗಂತೆ ಬ್ರೋ. ಅವನು ಅವ್ರದ್ದು ಕೂದಲು ಕಿತ್ಕೊಳ್ಳೋಕ್ಕೂ ಸಮ ಇಲ್ಲ, ವಿಗಂತೆ ಅವನು. ವಿಗ್ಗನೇ ಮುಂದೆ ಸಿಕ್ಕರೆ ಮಾತಾಡೋಕ್ಕೂ ಲಾಯಕ್ಕಿಲ್ಲ ಅವನೋಗಿ ವಿಗ್ಗಂತೆ ಒಂದು. ನಮ್ಮ ಬಾಸ್ ಬಗ್ಗೆ ಮಾತಾಡೋಕೆ ಲಾಯಕ್ಕಿಲ್ದಿರೋರೆಲ್ಲ ವಿಗ್ ಬಗ್ಗೆ ಮಾತಾಡ್ತಾರೆ. ಅವ್ರು ಕೂದಲು ಕಿತ್ಕೊಳ್ಳೋಕ್ಕಾಗಲ್ಲ ಬ್ರೋ ಅವರು, ಆದ್ರೂ ಮಾತಾಡೋದು ನಮ್ಮ ಬಾಸ್ ಬಗ್ಗೆ. ಇನ್ನೊಂದೇನೆಂದರೆ ಯೋಚನೆ ಮಾಡಬೇಕಾಗಿದ್ದೇನೆಂದರೆ, ಇವಾಗ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ದರ್ಶನ್ ಅವರು ಇದಕ್ಕೆ ಇನ್ವಾಲ್ವ್ ಆಗಿ ಮಾತಾಡಬೇಕು, ಅಂದರೆ ಕಮೆಂಟ್ ಹಾಕೋರ ಬಗ್ಗೆ ಮಾತಾಡಬೇಕು ದರ್ಶನ್ ಅವರು ಅಂತ ಹೇಳ್ತಾರೆ. ದರ್ಶನ್ ಅವ್ರು ಮಾತಾಡಬೇಕೋ ಬೇಡ? ಇಲ್ಲ ಬ್ರೋ, ಅವ್ರು ಅಭಿಮಾನಿ ಆಗಿದ್ರೆ ಅವ್ರು ಮಾತಾಡ್ತಾಯಿದ್ರು. ಯಾರೋ ಫೇಕ್ ಇದು ಮಾಡಿದ್ರು ಅಂದರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಆಯ್ತೈತೆ, ಅವ್ರು ಮಾಡ್ಕೊತಾರೆ. ಇವಾಗ ದರ್ಶನ್ ಎಗ್ರಿಗೆ ಬರೋಕ್ಕೆ ಮಾತಾಡ್ಬೇಕು ಹೇಳಿ? ಇವಾಗ ಅವ್ರದ್ದು ಇದಿಲ್ಲ, ಅವ್ರು ಫೇಕ್ ಐಡಿಯಿಂದ ಮಾಡಿದ್ದಾರೆ. ಅಭಿಮಾನಿಗಳಾಗಿರೋ ಅವ್ರು ಹೇಳ್ತಾಯಿದ್ರು. ಅಭಿಮಾನಿಗಳು ಅವ್ರಿಗೇನು ಹೇಳೋದು ಬೇಡ, ಎಲ್ಲ ಅಭಿಮಾನಿಗಳು ಕರೆಕ್ಟಾಗಿದ್ದಾರೆ. ಏನಂದರೆ ಅವ್ರು ಬೇರೆಯವ್ರು ಯಾರೋ ಮಾಡಿರೋ ತಪ್ಪಿಗೆ ಇವ್ರು ಮಾಡ್ತಾರದು, ಇವ್ರ ಹೆಸರು ಬಳಸ್ಕೊತಾರದಷ್ಟೇ. ಇನ್ನೊಂದೇನೆಂದರೆ ಇವಾಗ ದರ್ಶನ್ ಅವರು ಅವ್ರ ಬಗ್ಗೆ ಕೆಲವೊಂದು ಥರ ಮಾತಾಡ್ತಾಯಿದ್ದಾರೆ ಅಲ್ವಾ? ಇವಾಗ ಒಂದು ಸಿನಿಮಾ ರಿಲೀಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಸೊ ನೀವು ದರ್ಶನಿಗೆ ಒಂದು ವಿಷಯ ಹೇಳಬೇಕಂತ ಹೇಳಿದ್ರೆ, ನಾನೊಬ್ಬ ಅಭಿಮಾನಿಯಾಗಿ, ನೀವು ಒಂದು ಅಭಿಮಾನಿ, ದರ್ಶನ್ ಅವ್ರಿಗೆ ಒಂದು ವಿಷಯ ಹೇಳ್ಬೇಕಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಬ್ರೋ, 1000 ಜನ ಬರ್ತಾರೆ, 1000 ಜನ ಹೋಯ್ತಾರೆ. ನೀವು ಮುಂದೆ ನಡೀತಾರಿ ಬಸ್.
ನಿಮ್ಮ ಹೆಸರು? ಶರಣ್ಯ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಹತ್ರ ಒಪಿನಿಯನ್ ಕೇಳೋಣ. ಮೇಡಮ್, ಇತ್ತೀಚೆಗೆ ರಮ್ಯಾ ಒಂದು ಇನ್ಸಿಡೆಂಟ್ ನಿಮಗೆ ಗೊತ್ತಿದೆ. ರಮ್ಯಾ ಅವರಿಗೆ ಡಿ ಬಾಸ್ ಫ್ಯಾನ್ಸು ಕಮೆಂಟ್ ಹಾಕಿ ಅವರು ಕಂಪ್ಲೇಂಟ್ ಕೊಟ್ಟರು. ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಅರೆಸ್ಟ್ ಕೂಡ ಮಾಡಿಸಿದ್ರು. ಈ ಥರ ಕೆಟ್ಟದಾಗಿ ಕಮೆಂಟ್ ಹಾಕೋರಿಗೆ ನಿಮ್ಮ ಒಪಿನಿಯನ್ ಏನು? ಕೆಟ್ಟದಾಗ ಕಮೆಂಟ್ ಹಾಕೋದು ಅವ್ರ ಒಪಿನಿಯನ್ ಒಪ್ಕೊತೀನಿ. ಬಟ್ ಒಂದು ಹುಡುಗಿ ಅವ್ರ ಅಕ್ಕ ತಂಗಿ ಅಂತ ಅವ್ರಿಗೂ ಇರ್ತಾರೆ, ಅವ್ರನ್ನೂ ನೋಡಿಕೊಂಡು ಕಮೆಂಟ್ ಹಾಕಬೇಕು ಅಂತ ಒಪ್ಕೊತೀನಿ. ಬಟ್ ಬೇರೆಯವರು ಹೆಣ್ಮಕ್ಳು ಅಂದರೆ ಅವ್ರಿಗೂ ತಂಗಿ ಸಮಾನ ಇಲ್ಲ ಅಕ್ಕ ಸಮಾನ ಆಗಿರ್ತಾರೆ, ಹಂಗೆ ಹಾಕೋದು ಕೆಟ್ಟದು ಅಂತ ನಾನು ಒಪ್ಕೋತೀನಿ ಸರ್. ಎಲ್ಲದಕ್ಕೂ ಮುಖ್ಯವಾಗಿ ಒಂದು ಹುಡುಗಿಯಾಗಿ, ಒಂದು ನಾಯಕಿಯಾಗಿ ರಮ್ಯಾ ಅವರು ತಗೊಂಡಿರುವಂಥ ತೀರ್ಮಾನ, ಅವರಿಗೆ ಕಂಪ್ಲೇಂಟ್ ಕೊಡಲೇಬೇಕು, ಅವ್ರನ್ನ ಅರೆಸ್ಟ್ ಮಾಡಿಸ್ಲೇಬೇಕು ಅನ್ನೋ ತೀರ್ಮಾನ ತಗೊಂಡು ಗಟ್ಟಿಯಾಗಿ ನಿಂತ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡಿಸಿದ್ರು. ಇದು ರಮ್ಯಾ ಅವ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಐ ಗೆಸ್ ಅವಳು ಹೇಳಿದ್ದು ಸ್ವಲ್ಪ ತಪ್ಪು ಅಂದ್ಕೊತೀನಿ. ಬಿಕಾಸ್ ಅವರು ಹುಡುಗಿನೇ, ಅವರು ಹಂಗೆ ಮಾಡಬಾರ್ದಿತ್ತು. ಬಟ್ ಅವರು ಬೇರೆ ಈ ವ್ಯೂವಿಂದ ನೋಡಿದ್ದಾರೆ ಅಂದ್ಕೊತೀನಿ ನಾನು. ಮತ್ತು ಇನ್ನೊಂದು ವಿಚಾರ ಹೇಳಬೇಕಾದ್ರೆ ಮೇಡಮ್, ಆಗ ದರ್ಶನ ಎಲ್ಲರೂ ಪ್ರೀತಿಯಿಂದ ನೋಡ್ತಾರೆ. ಅವ್ರ ಹೆಸರು ಹೇಳ್ಕೊಂಡು ಅಭಿಮಾನಿಗಳು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ಹೌದು ಅನಿಸುತ್ತೆ. ತುಂಬ ಅವ್ರು ಮಾಡಿದ್ದು ತಪ್ಪು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅದನ್ನು ಕೆಟ್ಟದಾಗಿ ಬೇರೆ ಬೇರೆ ರೀತಿಯಲ್ಲಿ ಹೇಳೋದು ಇನ್ನೂ ದೊಡ್ಡ ತಪ್ಪು. ಓಕೆ. ಅಂದರೆ ನಿಮಗೆ ಏನಂದರೆ ಇವಾಗ ಡಿ ಬಾಸ್ ಫ್ಯಾನ್ಸ್ ಅಂತ ಹೆಸರು ಇಟ್ಕೊಂಡೆ, ಅಂದರೆ ಇನ್ಸ್ಟಾಗ್ರಾಮಲ್ಲಿ ಆಗಿರೋ ಪ್ರತಿಯೊಂದರಲ್ಲಿ ಇರ್ಬೋದು, ಅವ್ರ ಹೆಸರು ಹೇಳ್ಕೊಂಡೆ ಅವರು ಕಮೆಂಟ್ ಹಾಕಿದ್ದಾರೆ. ಅಂದರೆ ಹೇಳೋಕ್ಕೂ ಸಾಧ್ಯ ಇಲ್ಲ. ಒಂದು ಹುಡುಗಿಗೆ ಎಷ್ಟು ನಿಂದನೆ ಮಾಡಬೇಕು ಅಷ್ಟು ನಿಂದನೆಯಲ್ಲೂ ಬೈದುಬಿಟ್ಟಿದ್ದಾರೆ ಅವರು. ಸೊ ಅಂಥ ಒಂದು ಕೆಟ್ಟ ಮನಸ್ಥಿತಿ ನಿಮ್ಮ ಅಭಿಪ್ರಾಯ? ಅದೇ ಸರಿ ಇಲ್ಲ ಅನ್ಕೊತೀನಿ. ಸುಮ್ಮನೆ ಆ ಡಿ ಬಾಸ್ ಹೆಸರು ಇಟ್ಕೊಂಡು ಏನಕ್ಕೆ ಅವ್ರು ಹೇಳ್ಬೇಕು, ಇದ್ದರೆ ಅವರು ಇದರಲ್ಲೇ ಹೇಳಬೇಕು, ಡಿ ಬಾಸಲ್ಲಿ ಹೇಳ್ಬಾರ್ದಿತ್ತು ಅಂತ ಅನ್ಕೊತೀನಿ. ಮತ್ತು ಇನ್ನೊಂದೇನೆಂದರೆ ಇದಕ್ಕೆ ಬದಲಾವಣೆ ಅನ್ನೋದು ಬೇಕೇ ಬೇಕು. ಪ್ರತಿಯೊಂದು ಕೆಟ್ಟದ್ದು ಪ್ರಪಂಚದಲ್ಲಿ ಆಗ್ತಿದೆ ಅಂದರೆ ಬದಲಾವಣೆ ಅನ್ನೋದು ಬೇಕೇ ಆಗುತ್ತೆ ಅಲ್ವಾ? ಏನು ಬದಲಾವಣೆ ಬೇಕು ಅಂತ ಅನಿಸುತ್ತೆ ನಿಮಗೆ? ಲೈಕ್ ಅವ್ರ ಮನೆಯವ್ರು ನೋಡಿಕೊಂಡ್ರೆ ಸಾಕು, ಬೇರೆಯವ್ರ ಹೆಣ್ಮಕ್ಳ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಅನ್ಕೊತೀನಿ. ನೀವು ದರ್ಶನ್ ಅಭಿಮಾನಿನ? ನಾನು ಯಾರೋ ಅಭಿಮಾನಿ ಅಲ್ಲ. ಅಭಿಮಾನಿ ಅಲ್ಲ. ಓಕೆ. ನಿಮ್ಮ ಒಪಿನಿಯನೇ ಇಂಪಾರ್ಟೆಂಟು. ಅಂದರೆ ನಾನು ಏನು ಹೇಳ್ತೀನಿ ಅಂದರೆ, ದರ್ಶನ್ ಅವರ ಹೆಸರು ಬಳಸ್ಕೊಂಡು ಇಷ್ಟು ಕೆಟ್ಟದಾಗ ಕಮೆಂಟ್ ಆಗೋದು, ಇವಾಗ ದರ್ಶನ್ ಅಂತಲ್ಲ ಬೇರೆ ಯಾವುದೇ ಹೆಣ್ಮಕ್ಳಿಗೆ ಕೆಟ್ಟದಾಗ ಕಮೆಂಟ್ ಹಾಕೋದು ಸರಿ ಅನ್ಸುತ್ತಾ? ಇದು ತಪ್ಪು. ಏನು ಬದಲಾವಣೆ ಬೇಕು ಅಂತ ಅನ್ಸುತ್ತೆ? ಬದಲಾವಣೆ ಈ ಥರ ಕಮೆಂಟ್ಸ್ ಹಾಕೋದು, ಅದಕ್ಕೆ ಟ್ರೋಲ್ ಪೇಜಲ್ಲಿ ಇನ್ನೊಂದು ಥರ ಟ್ರೋಲ್ ಹೊಡೆದ್ಬಿಡೋದು, ಅದೆಲ್ಲ ತಪ್ಪೇ. ಇವಾಗ ಅರೆಸ್ಟ್ ಮಾಡಿರೋದು ಸರಿ ಅಂತ ಹೇಳ್ತೀರಾ ನೀವು? ಹಾಂ, ದರ್ಶನ್ ಅಭಿಮಾನಿಗಳನ್ನ ಅರೆಸ್ಟ್ ಮಾಡಿದ್ರಲ್ಲ, ಅದು ಸರಿ ಅಂತೀರಾ? ಇಲ್ಲ ಅರೆಸ್ಟ್ ಮಾಡ್ಬೋದಿತ್ತಾ? ಅರೆಸ್ಟ್ ಮಾಡ್ಬೋದು, ಅಂದರೆ ಅವರು ಒಬ್ಬೊಬ್ರು ಒಂದೊಂದು ಥರ ಮೈಂಡ್ ಇರುತ್ತಲ್ಲ. ಯಾಕೆ ದರ್ಶನ್ ಅಭಿಮಾನಿಗಳೇ ಯಾಕೆ ಯಾವಾಗಲೂ ಟಾರ್ಗೆಟ್ ಆಗ್ತಾರೆ? ಒಳ್ಳೆಯವ್ರಿಗೆ ಕಾಲ ಇಲ್ಲ ಬ್ರೋ, ಈಗ ಕೆಟ್ಟವ್ರಿಗೆ ಕಾಲ. ಓಕೆ. ಸಿನಿಮಾಗಳು ನೋಡ್ತೀರಾ? ಹೋಗ್ಲಿ, ಸಿನಿಮಾ ಥಿಯೇಟ್ರಿಗೆ ನೋಡೋ ಅಭ್ಯಾಸ ನಿಮ್ಗೆ ಏನು ಅನ್ಸುತ್ತೆ? ಈ ಥರ ಬೆಳವಣಿಗೆ ಇಂಡಸ್ಟ್ರಿಗೆ ಬೇಕು ಅನ್ಸುತ್ತಾ? ಇಲ್ಲ ಬೇಡ. ಇವರು ಮಾಡೋದು ನೋಡಿದ್ರೆ ತಪ್ಪು ಅನಿಸುತ್ತೆ, ಒಂದೊಂದು ಸತಿ ಸರಿ ಅನಿಸುತ್ತೆ, ಆದರೆ ಯಾವುದೋ ಒಂದು ಕಡೆಯಿಂದ ತಪ್ಪು ಅನಿಸ್ತೈತಿ. ದರ್ಶನ್ ಅವರು ಎಲ್ಲಿ ಎಡುತ್ತಿದ್ದಾರೆ ಅಂತ ಅನ್ಸುತ್ತೆ? ಯಾವಾಗಲೂ ಅವರೇ ಟಾರ್ಗೆಟ್ ಆಗ್ತಾರೆ, ಎಲ್ಲಿ ಎಡುತ್ತಿದ್ದಾರೆ ಅಂತ ಅನ್ಸುತ್ತೆ? ಇಲ್ಲ, ಅವ್ರು ಎಲ್ಲೇ ಎಡುತ್ತಾ ಇಲ್ಲ, ಆದರೆ ಇವರು ಸ್ವಲ್ಪ ಜನ ಇದ್ದಾರೆ, ಅವರು ಆಗದೇ ಇರೋರು ಈ ಥರ ಅವ್ರಿಗೆ ಕೆಟ್ಟ ಹೆಸರು ತರಬೇಕಂತ ನೋಡ್ತಾ ಇದ್ದಾರೆ, ಅದಕ್ಕೆ ಹಿಂಗಾಗ್ತೈತೆ ಅನಿಸ್ತೈತಿ. ಯಾಕೆ ದರ್ಶನ್ ಅಭಿಮಾನಿಗಳೇ ಅವ್ರಿಗೆ ರಮ್ಯಾ ಅವ್ರಿಗೆ ಕಮೆಂಟ್ ಹಾಕಬೇಕಿತ್ತು? ಯಾಕೆ ಏನು ಅವ್ರು ಏನು ಮಾಡಿದ್ರು ಅಂತ? ಅವ್ರಿಗೇನು ಇದು ಪರ್ಸ್ನಲ್ ಮ್ಯಾಟ್ರ್ ಇದೋ ಗೊತ್ತಿಲ್ಲ, ಅದಕ್ಕೆ ಈ ಥರ ಏನಾದರೂ ಹಾಕಿರ್ಬೋದು ಅನಿಸ್ತೈತಿ. ದರ್ಶನ್ ಸಿನಿಮಾಗಳು ನೋಡ್ತೀರಾ? ಅವ್ರ ಫ್ಯಾನೇನಾ? ಆದರೂ ನೀವು ಹೇಳಲೇಬೇಕು, ರಮ್ಯಾ ಅವರು ಈ ಥರ ದರ್ಶನ್ ಫ್ಯಾನ್ಸ್ ಅಭಿಮಾನಿಗಳಿಗೆ ಈ ಥರ ಟಾರ್ಗೆಟ್ ಮಾಡಿ ಸರಿನಾ? ಅವ್ರಿಗೂ ಏನೋ ಮಾಡಿರ್ತಾರೆ ನಮ್ಮ ಫ್ಯಾನ್ಸ್ ಅವರು, ಅದಕ್ಕೆ ಹಂಗೆ ಮಾಡಿರ್ತಾರೆ ಅವರು. ನೀವೊಬ್ಬರು ದರ್ಶನ್ ಅಭಿಮಾನಿಯಾಗಿ ದರ್ಶನ್ ಅಭಿಮಾನಿಗಳು ಒಂದು ಹೆಣ್ಣಿಗೆ ನಿಂದನೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ? ತಪ್ಪೇ ಅದನ್ನು, ಆದರೆ ನಮ್ಮ ಬಾಸ್ ಮಾಡಿಲ್ವಲ್ಲ, ಅಭಿಮಾನಿಗಳು ಯಾರೋ ಮಾಡಿರ್ತಾರೆ ಆ ಥರ. ದರ್ಶನ್ ಅವರು ಇದ್ರ ಬಗ್ಗೆ ಮಾತಾಡ್ಬೇಕಂತ ಅನ್ಸುತ್ತಾ? ಅವ್ರದ್ದೇನೋ ತಪ್ಪೇ ಇಲ್ವಲ್ಲ. ಅಲ್ಲ, ಇವಾಗ ಅವ್ರ ಫ್ಯಾನ್ಸಿಗೆ ನೋಡಿ ಈ ಥರ ಮಾಡಬೇಡಿ, ಹೆಣ್ಮಕ್ಳಿಗೆ ನಿಂದನೆಗಳು ಮಾಡಬೇಡಿ ಅಂತ ಹೇಳ್ಬೇಕಂತ ಅನ್ಸುತ್ತೆ? ಹೇಳಬೇಕು, ಪಾಪ ಅವ್ರಿಗೆ ಎಷ್ಟೊಂದು ಕೆಲಸಗಳು ಇರ್ತವೆ, ಎಲ್ಲೇ ಅವರಿಗೆ ಟೈಮ್ ಇರಲ್ಲ ಪಾಪ ಹೇಳೋಕ್ಕೆ. ಮತ್ತು ಇನ್ನೊಂದು ಹೇಳಿದ್ರೆ ಪ್ರಥಮ್ ಅವರು, ನೀವು ನೋಡಿರ್ತೀರಿ ಬಿಗ್ ಬಾಸ್ ಪ್ರಥಮ್ ಅವರು ತುಂಬ ಹೋರಾಟಗಳು ಮಾಡ್ತಿದ್ದಾರೆ, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವ್ರ ಬಗ್ಗೆ ಅವ್ರೇನೇ ಹರ್ಕೊಂಡ್ರು ಏನೇ ಮಾಡಿದ್ರು ಡಿ ಬಾಸ್ ಹತ್ರನೂ ಹೋಗೋಕ್ಕಾಗಲ್ಲ, ಏನು ಮಾಡೋಕ್ಕೂ ಆಗಲ್ಲ ಅಷ್ಟೇ. ಅಂದರೆ ಅವರು ಗಿಗ್ಗೆಲ್ಲ ಮಾತಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಒಬ್ಬ ಸ್ಟಾರ್ ನಟ, ಹೆಸರು ಮಾಡಿರೋ ನಟ, ಅವರು ಇವಾಗ ಏನೇ ಕಾಂಟ್ರವರ್ಸಿಗಳು ಏನೇ ನಡೀತಿರ್ಬೋದು, ಆದರೆ ಒಬ್ಬ ದೊಡ್ಡ ಸ್ಟಾರ್ಗೆ ಈ ಥರ ಮಾತಾಡೋದು ಸರಿನಾ? ತಪ್ಪು. ವಿಗ್ಗು ಕಿತ್ಕೊಬೇಕು ಅಂತಾರಲ್ವಾ, ಫಸ್ಟ್ ವಿಗ್ಗಲ್ಲಿರೋ ಕೂದಲನ್ನ ಕಿತ್ಕೊಂಡ್ಬಿಟ್ಟು ತೋರಿಸ್ಲಿ ಅವನು, ಆಮೇಲೆ ಮಾತಾಡ್ತೀವಿ. ಓಕೆ. ದರ್ಶನ್ ಅಭಿಮಾನಿಯಾಗಿ ದರ್ಶನ್ ಅವರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಇವಾಗ ಇರೋದು ರೀತಿನೇ ಸರಿ ಅಂತ ಅಂತೀರಾ ಅಥವಾ ಮೊದಲಿನ ಥರ ಇರಬೇಕಂತ ಅನಿಸ್ತೀರಾ? ದರ್ಶನ್ ಅವ್ರು ಹೆಂಗೆ ಇದ್ರು ನಾವು ಅವ್ರ ಫ್ಯಾನ್ಸ್. ಅವ್ರು ತಪ್ಪು ಮಾಡಿದ್ರು, ತಪ್ಪು ಮಾಡಲಿಲ್ಲ ಅಂದ್ರೂ ಸಾಯೋವರೆಗೂ ಅವ್ರ ಫ್ಯಾನ್ಸೇ ನಾವು. ಇತ್ತೀಚೆಗೆ ರಮ್ಯಾ ಅವರು ಒಂದು ಡಿಸಿಷನ್ ತೊಗೊಂಡಿದ್ದಾರೆ. ದರ್ಶನ್ ಫ್ಯಾನ್ಸು ನನಗೆ ಕೆಟ್ಟ ಕಮೆಂಟ್ ಹಾಕಿದರು ಅಂತ ಹೇಳಿಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿಸಿದ್ದಾರೆ.
ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ಗೊತ್ತಿಲ್ಲ, ಅವ್ರಿಗೇನು ಅನಿಸ್ತೈತೆ ಅವ್ರು ಮಾಡ್ತವ್ರೆ, ಅದಕ್ಕೆ ನಾವೇನು ಹೇಳೋಕ್ಕಾಗಲ್ಲ. ಈಗಾಗಲೇ ಅರೆಸ್ಟ್ ಆಗಿಬಿಟ್ಟಿದ್ದಾರೆ, ಒಂದು 5-6 ಜನ ಅರೆಸ್ಟ್ ಆಗಿಬಿಟ್ಟಿದ್ದಾರೆ. ಸೊ ಕೆಟ್ಟದಾಗ ಅಂದರೆ ಒಂದು ಹೆಣ್ಣಿಗೆ ಹೆಂಗೆ ಬೈಬೇಕು ಹಂಗೆ ಬೈದ್ಬಿಟ್ಟಿದ್ದಾರೆ, ಅದಾದಮೇಲೆ ಅರೆಸ್ಟ್ ಮಾಡಿರೋದು. ಸೊ ಈ ಬೆಳವಣಿಗೆ ಬಗ್ಗೆ ಒಬ್ಬ ಫ್ಯಾನ್ಸ್ ಅಭಿಮಾನಿಯಾಗಿ ಈ ಬೆಳವಣಿಗೆ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ತುಂಬ ತಪ್ಪೋಣ ಅದು. ಹೆಣ್ಮಗುಗೆ ಹಂಗೆಲ್ಲ ಬೈಬಾರ್ದು. ಮೋಸ್ಟ್ ಇಂಪಾರ್ಟೆಂಟು ಹೆಣ್ಮಗು ಯಾರಿಗೇ ಆಗಲಿ ಹೆಣ್ಮಗುನೇ, ಅವ್ರಿಗೆ ಅಕ್ಕ ತಂಗಿರೋರ್ಗೂ ಇರ್ತಾರೆ, ಅವ್ರ ಅಮ್ಮನೂ ಒಂದು ಎಣ್ಣೆ, ಹಂಗೆಲ್ಲ ಮಾತಾಡೋದು ತಪ್ಪು. ರಮ್ಯಾ ಅವ್ರು ಏನು ಮಾಡೋರು ಕರೆಕ್ಟಾಗಿ ಮಾಡೋರೆ, ಅರೆಸ್ಟ್ ಆಗಿರೋದು ಒಳ್ಳೇದು ಆಗೈತೆ. ನಿಮ್ಮ ಪ್ರಕಾರ ದರ್ಶನ್ ಅಭಿಮಾನಿಗಳು ಲಿಮಿಟಲ್ಲಿ ಇರಬೇಕು ಅಂತ ಹೇಳ್ತೀರಾ? ಹಾಂ, ಲಿಮಿಟಲ್ಲಿ ಇರಬೇಕು. ಏನೇ ಇರಲಿ ಎಷ್ಟಲ್ಲಿ ಇರಬೇಕು ಅಷ್ಟಲ್ಲಿ ಇರಬೇಕು. ಜಾಸ್ತಿ ಆಗೋಗ್ಬಿಟ್ರೆ ಅದು ಇದೇ ಥರ ತೀಟೆ ಕೆಲಸಗಳು. ಕೆಲವ್ರು ಹೇಳೋ ಪ್ರಕಾರ, ನೀವು ಹೇಳೋದು ನಾನು ಕೆಲವ್ರು ಹೇಳೋ ಪ್ರಕಾರ ದರ್ಶನ್ ಅವರು ಇದನ್ನು ಮಾಡ್ತಿಲ್ಲ, ಅವ್ರ ಅಭಿಮಾನಿಗಳು ಮಾಡ್ತಾರೆ. ದರ್ಶನ್ ಯಾವ ಥರ ತೀರ್ಮಾನ ತಗೊಳ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ದರ್ಶನ್ ಯಾವ ಥರ ತೀರ್ಮಾನ ಫ್ಯಾನ್ಸ್ಗೆ ಹೇಳ್ಬೇಕು, ಅವ್ರಿಗೆ ಅಂತಲೇ ಒಂದು ಸಪ್ರೇಟ್ ಮೀಟಿಂಗ್ ಮಾಡಿ ಹೇಳ್ಬೇಕು. ದರ್ಶನ್ ಮಾಡ್ತಾ ಇಲ್ಲ. ಈ ದರ್ಶನ್ ಜೈಲಿಗೆ ಹೋಗಿ ಬಂದ ಅಂತ ಹೇಳ್ಬಿಟ್ಟು ಅವ್ರ ಫ್ಯಾನ್ಸ್ ಎಲ್ಲ ಫುಲ್ಲು ಇದಾಗ್ಬಿಟ್ಟು ಏನೇನೋ ಮಾಡ್ದವ್ರು. ಆದರೆ ಇದೆಲ್ಲ ದರ್ಶನ್ ಮಾಡ್ತಾ ಇಲ್ಲ. ಅವ್ರಿಗೂ ಇರುತ್ತೆ ಹಂಗೆಲ್ಲ ಮಾಡಬಾರ್ದು, ಹೆಣ್ಮಗು ಯಾರಿಗೆ ಆದರೂ ಹೆಣ್ಮಗುನೇ ಅಂತ ಹೇಳ್ಬಿಟ್ಟು ದರ್ಶನ್ನು ಕೂರಿಸ್ಬಿಟ್ಟು ಅವ್ರ ಫ್ಯಾನ್ಸ್ಗೆ ಹೇಳ್ಬೇಕು. ಬುದ್ಧಿ ಮಾತು ಹೇಳಿದ್ರೆ ದರ್ಶನ್ ಹೇಳಿದ್ರೆ ಖಂಡಿತ ಕೇಳ್ತಾರೆ. ಏನೋ ಒಂದು ಲೆಕ್ಕಾಚಾರ ಮಾಡಿ ಮಾತಾಡಬೇಕು ಅವರು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ರಮ್ಯಾ ಅವರು ದರ್ಶನ್ ಅಭಿಮಾನಿಗಳ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಅರೆಸ್ಟ್ ಮಾಡಿಸಿ ಮೇಲೆ ನಡೆದಂಥ ಬೆಳವಣಿಗೆಗಳು. ಪಬ್ಲಿಕ್ಕು ಅವ್ರವ್ರ ಒಪಿನಿಯನ್ ಹೇಳಿದರು. ಆದರೆ ಯಾವುದೇ ಹೆಣ್ಣಾಗಿರ್ಬೋದು ಅವರಿಗೆ ಕಮೆಂಟ್ ಹಾಕಿ ಕೆಟ್ಟದಾಗಿ ಬೈಯೋದು ತಪ್ಪು. ಅದು ರಮ್ಯಾ ಆಗಿರ್ಬೋದು ಅಥವಾ ನಮ್ಮ ಮನೇಲಿ ಇರುವಂಥ ಒಂದು ಹೆಣ್ಮಗು ಆಗಿರ್ಬೋದು, ಅವರಿಗೂ ಕಮೆಂಟ್ ಆಗೋದು ತಪ್ಪು ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.